ಭಾರತದಾಗೂ ತಾಲಿಬಾನ್ ಊರುಗಳು ಅಲ್ಲೆಲ್ಲೇ ಹುಟ್ಕೊಳಕತ್ತವ. ಮುಸ್ಲಿಂದವ್ರು ಏನ್ ಹೇಳ್ತಾರೋ ಅದ ವೇದವಾಕ್ಯ. ಎಲ್ಲಾನು ಮುಸ್ಲಿಂ ಪ್ರಾಬಲ್ಯ ಹೆಚ್ಚಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ದಂಗ ಆಗೈತಿ. ಮುಸ್ಲಿಮರು ಬಂದು ಅಲ್ಲಿ ಅವ್ರ ಮನಿ ಮೇಲೆ ಏನಾರ ದೇವ್ರ ಫೋಟೋ ಇತ್ತು ಅಂದ್ರ ಅದನ್ನ ಹೊಡಿತಾರ. ಹಾಡಾಗ್ಲ ಪೊಲೀಸರು ಮುಂದ ಹೊಡಿತಾರ. ಹಿಂದೂಗಳನ್ನ ಊರ್ ಬಿಟ್ಟು ಹೋಗ್ರಿ ಅಂತ ಡೈರೆಕ್ಟ್ ಅಂಜಿಕೆ ಹಾಕ್ತಾರಂತ. ಇಲ್ಲಿದ್ರ ನಿಮ್ಗೆ ಉಳಿವಿಲ್ಲ ಅಂತ ಹೇಳ್ತಾರಂತ. ಹೆಣ್ಮಕ್ಳು ಗಂಡ ಮಕ್ಳ ಅರ್ಬಿ ಹಾಕೊಂಡ್ ತಿರ್ಗಾಡ್ಬೇಕು ಅಂತ ಪರಿಸ್ಥಿತಿ ಬಂದೈತಿ. ಹೆಣ್ಮಕ್ಳ ಗತ್ಲೆ ಅರ್ಬಿ ಏನಾರ ಹಾಕ್ಸಿದ್ರ ಯಾವ ರೋಡಿನಾಗ ಹಾಕಿ ಹೆಣ ಬಿದ್ದಿರ್ತೈತೋ ಗೊತ್ತಿಲ್ಲ. ಮುಸ್ಲಿಂ ಪ್ರಾಬಲ್ಯ ಎಷ್ಟರ ಮಟ್ಟಿಗೆ ಐತಿ ಅಂದ್ರ ಅದಕ್ಕೆ ಮಿನಿ ಪಾಕಿಸ್ತಾನ ಅಂತ ಹೆಸರು ಬಂದೈತಿ. ರಾತ್ರಿ ಆದ್ರ ಆ ಮನ್ಯಾಗಿರೋ ಗಂಡ ಮಕ್ಕಳು ಅವ್ರ ಮನಿ ಕಾಯ್ಬೇಕು ಬೆಳತಾನ ಕೂತು. ನಮಸ್ಕಾರ ರೀ. ಭಾರತದಾಗೂ ತಾಲಿಬಾನ್ ಊರುಗಳು ಅಲ್ಲೆಲ್ಲೇ ಹುಟ್ಕೊಳಕತ್ತವ. ಅವ್ ಎಲ್ಲೆಲ್ಲಿ ಹುಟ್ಟ್ಯವಲ್ಲ ಅಲ್ಲೆಲ್ಲ ಅವ್ರದ ಕಾನೂನು, ಅವ್ರು ಮಾಡಿದ್ದ ರೂಲ್ಸು. ಮುಸ್ಲಿಂದವ್ರು ಏನ್ ಹೇಳ್ತಾರೋ ಅದ ವೇದವಾಕ್ಯ ಅಂದಂಗ ಮುಸ್ಲಿಂ ಪ್ರಾಬಲ್ಯ ಇರೋ ಊರುಗಳ ಬಗ್ಗೆ ನಾ ಮಾತಾಡಕತ್ತೀನ್ರಿ. ಜಾರ್ಖಂಡ್, ಉತ್ತರ ಪ್ರದೇಶ, ಮೇವಾತ್, ಹರಿಯಾಣ ಇಲ್ಲೆಲ್ಲಾನು ಮುಸ್ಲಿಂ ಪ್ರಾಬಲ್ಯ ಹೆಚ್ಚಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ದಂಗ ಆಗೈತಿ. ಮತ್ತ ಒಂದ್ ಮಾತು ನೆನಪಿರ್ಬೇಕ್ರಿ ನಮಗ, ಇಲ್ಲೆಲ್ಲ ಬಿಜೆಪಿ ಸರ್ಕಾರ ಆಳ್ವಿಕೆ ಒಳಗ ಐತಿ. ಆದ್ರೂ ಮುಸ್ಲಿಮ್ರ ಪ್ರಾಬಲ್ಯ ಹೆಚ್ಚಾಗೈತಿ ಅನ್ನೋ ಒಂದು ಕಾರಣಕ್ಕ ಹಿಂದೂಗಳಿಗೆ ರಕ್ಷಣೆನೇ ಇಲ್ಲಾಗೈತಿ. ಅಂದ್ರೆ ನೀವು ಅಂದಾಜ್ ಮಾಡ್ಕೋರಿ, ಕಾಂಗ್ರೆಸ್ ಅದ್ರಾಗೂ ಮುಸ್ಲಿಮರ ಪ್ರೀತಿಯ ಕಾಂಗ್ರೆಸ್ ಪಕ್ಷ ಎಲ್ಲರ ಆಡಳಿತದಾಗಿತ್ತಂದ್ರ ಅಲ್ಲಿ ಹಿಂದೂಗಳಿಗೆ ರಕ್ಷಣೆ ಅಲ್ಲ, ಅವ್ರಿಗೆ ಇರಾಕ ಜಾಗ ಇರಂಗಿಲ್ಲ. ಇದಕ್ಕೂ ಮುಂಚೆ ನಾವು ಬಹಳಷ್ಟು ಕೇಳಿದ್ವಿ. ಉತ್ತರ ಪ್ರದೇಶದಾಗ ಸಂಬಾಲ್ ಇನ್ಸಿಡೆಂಟ್ ಆಗಿದ ಮ್ಯಾಲಿಂದ ನಮಗ್ ಗೊತ್ತಾತು, ಕೋಮು ಗಲಭೆ ಆಗಿ ಎಷ್ಟೋ ನೂರಾರು ಮಂದಿ ಹಿಂದೂಗಳು ಅವ್ರವ್ರ ಸ್ವಂತ ಊರ್ ಬಿಟ್ಟು ಬ್ಯಾರೆ ಕಡೆ ಹೋಗ್ಯಾರ ಅಂತ ಹೇಳಿ. ಹಂಗನ ಬ್ಯಾರೆ ಬೇರೆ ಕಡೆ ಬಾಳ ಆಗ್ಯಾವ್ರಿ ಇಂತಾವ. ಜಾರ್ಖಂಡ್ ಒಳಗ ತಾರಾನಗರ್ ಅಂತ ಒಂದ್ ಏರಿಯಾ ಐತ್ರಿ. ಅಲ್ಲಿ ಮುಸ್ಲಿಂ ಪ್ರಾಬಲ್ಯ ಹೆಚ್ಚೈತಿ. ಹಿಂದೂಗಳ ಮನೆ ಅಷ್ಟ ಅದಾವ, ಎಷ್ಟು ಒಂದು 25-30 ಇಷ್ಟ್ರಾಗ ಅದಾವ. ಮುಸ್ಲಿಮರು ಬಂದು ಅಲ್ಲಿ ಅವ್ರ ಮನಿ ಮೇಲೆ ಏನಾರ ದೇವ್ರ ಫೋಟೋ ಇತ್ತು ಅಂದ್ರ ಅದನ್ನ ಹೊಡಿತಾರ. ಅವ್ರ ಏರಿಯಾದಾಗ ಏನಾರ ಒಂದು ದೇವ್ರ ಮಂದಿರ ಕಟ್ಟಾತಿದ್ರ ಅಂದ್ರ ಅದನ್ನ ಕಟ್ಟಾಕ ಬಿಡಂಗಿಲ್ಲ, ಅದನ್ನು ಹೊಡಿತಾರ. ಇಷ್ಟಕ್ಕ ಸುಮ್ಮಕ್ಕಾರ ಅಂದಿರೇನ್, ಅವ್ರ ಮನಿ ಹೊಕ್ಕ ಲೂಟಿ ಮಾಡಿ ರೊಕ್ಕ, ರೂಪಾಯಿ, ಚಿನ್ನ, ಬಂಗಾರ ಎಲ್ಲ ಎತ್ಕೊ ಹೋಗ್ಬಿಡ್ತಾರ. ಅಲ್ಲಿ ಮಂದಿಗೆ ಆ ಊರ್ ಬಿಡೋದ್ ಬಿಟ್ರ ಬೇರೆ ಆಪ್ಷನ್ ಕಾಣವಲ್ತು. ಜಾರ್ಖಂಡ್ದಾಗ ಹಿಂಗಾದ್ರ ಪಶ್ಚಿಮ ಬಂಗಾಳದಾಗ ಲೋಹಾಪುಂಜ ಅನ್ನೋ ಒಂದು ಊರೊಳಗ ಹಾಡಾಗ್ಲ ಪೊಲೀಸರು ಮುಂದ ಹೊಡಿತಾರ ಹಿಂದೂಗಳನ್ನ. ಕಟ್ಟಿಗೆ ತಗೊಂಡು ಕಲ್ಲ ಹೆಟ್ಟೋದೇನ ಯಪ್ಪ ನೋಡಕ್ ಆಗಂಗಿಲ್ಲ. ಪೊಲೀಸರು ಅಲ್ಲಿ ಅಸಹಾಯಕರಾಗಿ ನಿಂತಾರ. ಯಾಕಂದ್ರ ಅವ್ರದ್ದು ಮುಸ್ಲಿಮ್ರ ಪ್ರಾಬಲ್ಯ ಹೆಚ್ಚೈತಿ. ಪೊಲೀಸರು ಬಡದ್ರ ಇವ್ರು ಹೇಳಕ್ ಆಗಂಗಿಲ್ಲ. ಇನ್ನ ಉತ್ತರಾಖಂಡದಾಗೂ ಹಿಂಗ ಪರಿಸ್ಥಿತಿ ಐತ್ರಿ. ಪೊಲೀಸರು ಇರ್ಲಿ, ಮಿಲಿಟರಿ ಅವರ ಬರ್ಲಿ, ಅವ್ರ ಜಗ್ಗಂಗಿಲ್ಲ ಯಾರಿಗೂ. ಊರ್ ಬಿಟ್ಟು ಹೋಗ್ರಿ ಅಂತ ಡೈರೆಕ್ಟ್ ಅಂಜಿಕೆ ಹಾಕ್ತಾರಂತ. ಇಲ್ಲಿದ್ರ ನಿಮ್ಗೆ ಉಳಿವಿಲ್ಲ ಅಂತ ಹೇಳ್ತಾರಂತ. ಅಂದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕ್ರಿ, ಹಿಂದೂಗಳು ಎಲ್ಲಿ ಸಂಖ್ಯೆ ಕಡಿಮೆ ಆಗತ್ತಾರಲ್ಲ ಅವ್ರ ಜಾಗ ಊರ ಬಿಟ್ಟ ಹೋಗೋ ಪರಿಸ್ಥಿತಿ ದೂರ ಇಲ್ಲ ಅಂತ. ಇನ್ನು ಡೆಹ್ರಾಡೂನ್ ವಸಂತ ವಿಹಾರದಾಗ ಒಂದು ಫ್ಯಾಮಿಲಿ ಐತ್ರಿ. ಅವ್ವ, ಮಗ, ಮಗಳು. ಅವ್ರಿಗೆ ದಬ್ಬಾಳಿಕೆ ಮಾಡಕತ್ತಾರ, ರೊಕ್ಕ ಕೊಡು, ಇಲ್ಲಿ ಇನ್ನೇನ್ ಬರಬಾರ್ದು, ಇಲ್ಲಿ ಪೂಜೆ ಮಾಡ್ಬಾರ್ದು, ಹಂಗ ಮಾಡ್ಬಾರ್ದು, ಹಿಂಗ ಮಾಡ್ಬಾರ್ದಂತ. ಅದ್ರಾಗ ಆ ಮನುಷ್ಯನ್ ಹಿಂಗ್ ಹೊಡ್ದಾರಲ್ರಿ, ಅವ್ನ್ ಮಾರಿ ಮುಕಾಟಿ ಎಲ್ಲ ದಮ್ಮಾಗಿ ಕೂತೈತಿ. ಹಂಗ ಅವ್ರ ಮಗಳಿಗೆ ಏನಂತಾರಂತ, ನೀ ನಮ್ ಜಾತಿಗ್ ಬಾ ಅಂತ ಅವ್ಳ ದುಪ್ಪಟ ಜಗ್ಗೋದು, ಕೈ ಹಿಡಿದು ಎಳೋದು ಇಂಥ ಕೆಲಸ ಮಾಡ್ಯಾರ. ಆದ್ರ ಅವಂಗ ಏನು ಮಾಡಕ್ ಆಗ್ಲಿಲ್ಲ. ಯಾಕಂದ್ರ ಅವ್ನು ಮುಟ್ಟಿದ್ರಿ ಅಂದ್ರ ಅವ್ರ ಪ್ರಾಬಲ್ಯ ಹೆಚ್ಚಿರೋದ್ರಿಂದ ಅವ್ರ ಕಡೆ ಮಂದಿ ಬಂದು ಎಲ್ಲಾ ಹೊಡೆದ್ ಸಾಯಿಸೇ ಬಿಡ್ತಾರು. ಇವೆಲ್ಲಾನು ಹೆಂಗಾಗ್ಯಾವ ಅಂದ್ರೆ ನಾರ್ಮಲ್ ಬಿಡಪ್ಪ, ಅವ್ರ ಜಗಳ ಇದ್ದಿದ್ದ, ಅಲ್ಲಿ ಅವ್ರು ಜಾಸ್ತಿ ಅದಾರ, ಅವ್ರ ಜಗಳ ಜಾಸ್ತಿನೇ ಇರ್ತಾವ ಬಿಡು, ಹಿಂಗಾಗ್ಬಿಟ್ಟವ. ಖರೆ ಹಿಂಗಾಗಬಾರ್ದ್ರಿ ಇವು. ಇದಕ್ಕೆ ಏನಾರೇ ಒಂದು ಪರಿಹಾರ ಕಂಡ್ಕೋಬೇಕಿಲ್ರಿ. ಇವೆಲ್ಲಾದ್ರಕಿನ್ನ ಒಂದು ಇಂಪಾರ್ಟೆಂಟ್ ಅನ್ನೋಕಿನ್ನ ಯಪ್ಪ ಎಂತ ವಿಷಯ ಅಂತ ಭಯ ಹುಟ್ಸುವಂತ ಸುದ್ದಿ ಐತ್ರಿ. ಅದ್ ಎಲ್ಲಿಪ್ಪ ಅಂದ್ರ ಹರಿಯಾಣದ ಮೇವಾತ್ ಒಳಗ ಹೆಣ್ಮಕ್ಳು ಗಂಡ ಮಕ್ಳ ಅರ್ಬಿ ಹಾಕೊಂಡ್ ತಿರ್ಗಾಡ್ಬೇಕು ಅಂತ ಪರಿಸ್ಥಿತಿ ಬಂದೈತಿ. ಅದು ಎಷ್ಟು ವಯಸ್ಸಿನವ್ರು? 4ರಿಂದ 5 ವರ್ಷನವ್ರು. ಅವ್ರಿಗೆ ಪ್ಯಾಂಟು ಶರ್ಟು ಹಾಕಿಸ್ಬೇಕು. ಹೆಣ್ಮಕ್ಳ ಗತ್ಲೆ ಅರ್ಬಿ ಏನಾರ ಹಾಕ್ಸಿದ್ರ ಯಾವ ರೋಡಿನಾಗ ಹಾಕಿ ಹೆಣ ಬಿದ್ದಿರ್ತೈತೋ ಗೊತ್ತಿಲ್ಲ, ಅತ್ಯಾಚಾರ ಮಾಡಿ ಬಿಸಾಕ್ ಬಿಟ್ಟಿರ್ತಾರ. ಇನ್ನ ದೈನಿಕ್ ಭಾಸ್ಕರ್ ಅಂತ ಹೇಳಿ ಒಂದು ಪತ್ರಿಕೆ ಐತಿ, ಅವರು ಗ್ರೌಂಡ್ ರಿಪೋರ್ಟ್ ಮಾಡಿ ವರದಿ ಕೊಟ್ಟಾರ. ಅಲ್ಲಿ 5 ವರ್ಷದ ತನಕ ಬರೇ ಗಂಡ ಮಕ್ಕಳ ಬಟ್ಟೆ ಹಾಕ್ತಾರಂತ. 14 ವರ್ಷ ಆಗ್ಬಿಡ್ದ ನಮ್ಮ ಮದ್ವಿ ಮಾಡಿ ಕಳಿಸ್ಬಿಡ್ತಾರಂತ. ಯಾಕಂದ್ರ ಅದ್ರ ಮುಂದೆ ಅವ್ರಿಗೆ ರಕ್ಷಣೆ ಮಾಡಕ್ ಆಗಂಗಿಲ್ಲ. ಹಾಡ ಹಗಲ ಮನಿಗೆ ಹೋಗ ಅತ್ಯಾಚಾರ ಮಾಡಿ ಸಾಯ್ ಹೊಡಿತಾರ. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಕ್ ಆಗತ್ತಿಲ್ಲ. ಹಿಂದೂಗಳ ಸಂಖ್ಯೆ ಕಡಿಮೆ ಐತಿ. ಮುಸ್ಲಿಂ ಪ್ರಾಬಲ್ಯ ಎಷ್ಟರ ಮಟ್ಟಿಗೆ ಐತಿ ಅಂದ್ರ ಅದಕ್ಕೆ ಮಿನಿ ಪಾಕಿಸ್ತಾನ ಅಂತ ಹೆಸರು ಬಂದೈತಿ. ದೈನಿಕ ಪತ್ರಿಕೆ ಇಬ್ರೇನು ರಿಪೋರ್ಟರ್ ಹೋಗಿದ್ರಲ್ರಿ ಅವ್ರ ಹೆಣ್ಮಕ್ಳ, ಅಲ್ಲಿ ಊರಾನ ಮಂದಿ ಅವ್ರಿಗೆ ಹೇಳಿದ್ರಂತ, ಮೇಡಮ್ ಮರ ಇಷ್ಟೊತ್ನಾಗ ಇಲ್ಲಿ ಅಡ್ಡಾಡ್ಬ್ಯಾಡ್ರಿ, ಇಲ್ಲಿ ಹಿಂಗಿಂಗ್ ಪರಿಸ್ಥಿತಿ ಐತಿ, ನಿಮ್ ಸೇಫ್ಟಿ ನೀವು ನೋಡ್ಕೋರಿ ಅಂದ್ರಂತ. ಅಂದ್ರೆ ನೀವು ಅಂದಾಜ್ ಮಾಡ್ಕೋರಿ ಅಲ್ಲಿ ಹೆಂಗ ಪರಿಸ್ಥಿತಿ ಇರಬಾರ್ದು. ಮತ್ತ ಆ ಊರಾಗ ಬರೀ ಹೆಣ್ಮಕ್ಳ ಅಂಗಡಿನ ಇಲ್ಲಂತ್ರಿ, ಹೆಣ್ಮಕ್ಳು ಬಟ್ಟಿ ಮಾರೋ, ಗಂಡ ಮಕ್ಳು ಬಟ್ಟಿ ಮಾರೋನ ಅಂಗಡಿ ಅದಾವಂತ. ಯಾಕಂದ್ರ ಇವ್ರು ಹೆಣ್ಣು ಹುಟ್ಟಿದ್ರು ಅವಕ್ಕೆ ಗಂಡಿನ ಗತ್ಲೆ ಬೆಳ್ಸಾಕತ್ತಾರ, ಅಲ್ಲಿ ಎಲ್ಲಿ ಸಿಗಬೇಕು?
ಹೊರಗೆ ಹೆಣ್ಮಕ್ಳ ಬಟ್ಟಿ ಒಣಗ್ಸಾಕು ಅಂಜಿಕೆ ಬರ್ತೈತಂತ. ಗಂಡ ಮಕ್ಕಳು ಅಷ್ಟ ಅರ್ಬಿ ಒಗದ್ ಹೊರಗೆ ಒಣಗಾಕ್ಸೋದು, ಹೆಂಗಸೂರು ಒಳಗ ಹಾಕೊಳ್ಳೋದು. ಅದನ್ನ ನೋಡಿ ಯಾರೇ ಈ ಮನ್ಯಾಗ ಹೆಣ್ಣೈತೆ ಅಂತ ಹೇಳಿ ಅವತ್ತು ರಾತ್ರಿ ಮುತ್ತಿಗೆ ಹಾಕೇ ಬಿಡ್ತಾರ, ಅತ್ಯಾಚಾರ ಮಾಡೇ ಬಿಡ್ತಾರ. ದಯಾ ದಾಕ್ಷಣ್ಯ ಅನ್ನೋದು ಅವಕ್ಕೆ ಇಲ್ಲ. ವರದಿ ಪ್ರಕಾರ ತಿಂಗಳಿಗೆ 75 ಪೋಕ್ಸೋ ಪ್ರಕರಣ ದಾಖಲಾಗ್ಯಾವಂತ. ಆದ್ರೂ ಅಲ್ಲಿ ಅವ್ರ ಪೊಲೀಸರು ಏನು ಮಾಡಕ್ ಆಗೋಲ್ತು. ಯಾಕಂದ್ರ ನೀವು ಯಾರನ್ನ ಹಿಡಿತೀರಿ, ಯಾರನ್ನ ಬಿಡ್ತೀರಿ? ನೀವು ಹಿಡಿಯಂಗಿದ್ರೆ ಇಡೀ ಅವ್ರ ಖಾನ್ದಾನ್ನ ಹಿಡಿಬೇಕು, ಇಡೀ ಆ ಏರಿಯಾ ತುಂಬಿರೋ ಮಂದಿನೆಲ್ಲ ಹಿಡಿಬೇಕು. ಯಾಕಂದ್ರೆ ಅಲ್ಲಿ ಯಾರೂ ಸಾಜುಗಿಲ್ಲ, ಎಲ್ಲಾರು ಒಂದಲ್ಲ ಒಂದ್ ಅಪರಾಧ ಮಾಡೇ ಅದಾರ. ಇಂಥದ್ರ ಹಿಂದೂಗಳು ಸ್ವಲ್ಪ ಮಂದಿ ಊರ ಬಿಟ್ಟು ಹೋಗ್ಯಾರ, ಸ್ವಲ್ಪ ಮಂದಿ ಹೆಣ್ಣ ಹಡಿಬಾರ್ದು ಅಂತ ಹೇಳಿ ದೀಕ್ಷೆ ತೊಟ್ಟಾರ. ಇನ್ನು ಸ್ವಲ್ಪ ಮಂದಿಗೆ ಅನಿವಾರ್ಯ ಅಲ್ಲೇ ಇರ್ಬೇಕಾಗಿದ್ರಿಂದ ಅಲ್ಲೇ ಇದ್ದು ಇವ್ರ ದೌರ್ಜನ್ಯಗಳನ್ನ ತಡ್ಕೊಳತ್ತಾರ. ಇನ್ ಎಲ್ಲಾರೇ ಅಪ್ಪಿ ತಪ್ಪಿ ಹೆಣ್ಮಕ್ಳು ಹೊರಗೆ ಬರಬೇಕು ಅಂತ ಏನಾರ ಪರಿಸ್ಥಿತಿ ಇತ್ತು ಅಂದ್ರ ಪೂರ್ತಿ ಮುಸುಕ್ ಹಾಕೊಂಡಂಗ ಕಾಲು ಕಾಣ್ಬಾರ್ದು, ಕೈ ಕಾಣ್ಬಾರ್ದು, ತಲೆ ಅಂದ ಒಂದು ಕೂದ್ಲು ಕಾಣ್ಬಾರ್ದು, ಹಂಗ ಹೊರಗೆ ಬರ್ತಾರ. ಮುಚ್ಕೊಂಡು ಬಂದು ನೀರ್ ತಗೊಂಡ್ ಪಟ ಒಳಗ್ ಹೋಗಾರ. ಅಂತ ಪರಿಸ್ಥಿತಿ ಮೇವಾತ್ ಒಳಗೈತ್ರಿ. ಮತ್ ನಾ ಏನ್ ತಾಲಿಬಾನು, ಪಾಕಿಸ್ತಾನು, ಇಸ್ಲಾಮಿಕ್ ದೇಶಗಳ ಬಗ್ಗೆ ಹೇಳಾಕತ್ತಿಲ್ಲ, ಭಾರತದ ಹರಿಯಾಣದ ಮೇವಾತ್ ಬಗ್ಗೆ ಹೇಳಾಕತ್ತೀನಿ. ಇನ್ನ ಅಲ್ಲಿ ಮನೆಗೆ ಕಿಟಕಿ ಅದಾವ, ಅದ್ರ ಯಾವ ಕಿಟಕಿನೂ ತೆಗಿಯಂಗಿಲ್ಲ, ಬಾಗ್ಲ ಪಟ್ಟಣ ತೆಗೆದು ಪಟ್ಟಣ ಹಾಕೋದು, ಇಂಥ ಪರಿಸ್ಥಿತಿ ಐತಿ. ಇನ್ನು ರಾತ್ರಿ ಆದ್ರ ಆ ಮನ್ಯಾಗಿರೋ ಗಂಡ ಮಕ್ಕಳು ಅಣ್ಣ ಆಗಿರ್ಲಿ, ತಮ್ಮ ಆಗಿರ್ಲಿ, ಅಪ್ಪ ಆಗಿರ್ಲಿ, ಅಜ್ಜ ಆಗಿರ್ಲಿ, ಅವ್ರ ಮನಿ ಕಾಯ್ಬೇಕು ಬೆಳತಾನ ಕೂತು ಅಪ್ಪಿ ತಪ್ಪಿ ನಿದ್ದಿ ಮಾಡಿದ್ರು ಅಂದ್ರ ಅವ್ರ ಮನ್ಯಾನ ಹೆಣ್ಮಕ್ಳು ಬೀದಿ ಹೆಣ ಆಗ್ತಾರ, ಸಾಮೂಹಿಕ ಅತ್ಯಾಚಾರಕ್ಕ ಒಳಗಾಗ್ತಾರ. ಎಂತ ಪರಿಸ್ಥಿತಿ ಐತಿ ನೋಡ್ರಿ. ಒಂದು ಕ್ಷಣ ಮೈ ಜುಮ್ ಅನ್ಬೇಕು, ಏನಪ್ಪ ಎಂತ ಪರಿಸ್ಥಿತಿ ಇದು ಭಾರತದಾಗ. ಇನ್ನ ಆ ಊರಿನ ವೈದ್ಯಾಧಿಕಾರಿಗಳು ಹೇಳೋ ಪ್ರಕಾರ 1 ವರ್ಷದಾಗ 100 ಪ್ರಕರಣಗಳು ಬರ್ತಾವಂತ ಅತ್ಯಾಚಾರದ್ದು. ಕೆಲವೊಂದು ಬದುಕ್ತಾವ, ಕೆಲವೊಂದು ಬದುಕಂಗಿಲ್ಲ ಅಂತ ಹೇಳ್ಯಾರಂತ. ಎಂತ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆಗಿತ್ ನೋಡ್ರಿ. ಇಂಥ ಪರಿಸ್ಥಿತಿ ಒಳಗ ಹಿಂದೂಗಳು ತಮ್ಮ ಧಾರ್ಮಿಕ ಹಬ್ಬ ಏನಾರೇ ಆಚರಣೆ ಮಾಡ್ತನು ಅಂದ್ರ ಕಲ್ಲು ತೂರಾಟ ಏನ್ ಬೇಕಾದಂಗ್ ಮಾಡೋದು, ಕಟ್ಗಿಲೆ ಹೊಡೆಯೋದು, ಸಾಯ ಹೊಡಿತಾರ. ಅಲ್ಲಿ ಯಾವ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಾಕತ್ತಿಲ್ಲ, ಪೂಜಾ ಪುನಸ್ಕಾರಗಳು ನಡೆಯಾಕತ್ತಿಲ್ಲ. ಇಲ್ಲಿ ಹೆಣ್ಮಕ್ಳ ಹೊರಗ್ ಬರಂಗಿಲ್ಲ ಅಂದ್ರ ಎಲ್ಲಿ ಪೂಜೆ ನಡಿಬೇಕು, ಏನ್ ಪುನಸ್ಕಾರ ನಡಿಬೇಕು? ಒಂದಂತ್ರು ಅರ್ಥ ಆಕೈತ್ ನೋಡ್ರಿ, ಭಾರತದಾಗನ ಎಲ್ಲೆಲ್ಲಿ ಮುಸ್ಲಿಂ ಪ್ರಾಬಲ್ಯ ಹೆಚ್ಚಾಗತೈತಲ್ಲ ಅಲ್ಲಿ ಎಲ್ಲಾನು ಹಿಂದೂಗಳಿಗೆ ನೆಲೆ ಇಲ್ಲ. ಉತ್ತರ ಪ್ರದೇಶದಾಗ ಏನ್ 50-60 ವರ್ಷದಿಂದ ಕೋಮು ಗಲಭೆ ಆಗಿ ಹಿಂದೂಗಳು ಊರ್ ಬಿಟ್ಟು ಹೋಗಿದ್ರಲ್ರಿ, ಅಂತದ ಪರಿಸ್ಥಿತಿ ಸದ್ಯಕ್ಕ ಈಗ ಮೇವಾತೊಳಗೈತಿ. ಅಲ್ಲಿನ ಹಿಂದೂಗಳನ್ನು ಬಿಟ್ಟು ಹೋದ್ರ ಆಶ್ಚರ್ಯ ಪಡ್ಬೇಕಿಲ್ಲ. ಪಾಪ ಅವ್ರು ಬದುಕಬೇಕು, ನೆಮ್ಮದಿಯಾಗಿ ಬದುಕಬೇಕು ಅಂದ್ರ ಊರ್ ಬಿಡೋದೊಂದ ದಾರಿ ಐತ್ರಿ. ಯಾಕಂದ್ರೆ ಯಾವ್ದೂ ಕಾನೂನು ನೀವ್ ಇಲ್ಲಿ ಇರಬ್ಯಾಡ್ರಿಪ್ಪ ಅಂತ ಹೇಳಕ್ ಆಗಂಗಿಲ್ಲ. ಅವ್ರ ಪ್ರಾಬಲ್ಯ ಹೆಚ್ಚಿದ್ರು ಕಡಿಮೆ ಇದ್ರು. ಹಿಂಗಾಗಿ ನಾವ್ ಎಷ್ಟು ಬೇಗ ಎಚ್ಚೆತ್ಕೊಂಡು ನಮ್ಮ ಸಂಖ್ಯೆನ ಕಡಿಮೆ ಮಾಡ್ಕೊಳ್ದಂಗ ಇರ್ತೀವೋ ಅಷ್ಟ ನಮಗ ಒಳ್ಳೇದು. ನಮ್ಮ ಆಸ್ತಿ, ನಮ್ಮ ಜಾಗ, ನಮ್ಮ ನೆಲ ನಮ್ಮದಾಗ ಉಳಿತೈತಿ. ಇಲ್ಲಾಂದ್ರ ಕಂಡೋರ್ ಪಾಲಾಗ ಹೋಗ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.